ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಸೂಪರ್ ಆಗಿರುವಂಥ ಡ್ರೈ ಗೋಬಿನ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ. ಪುದೀನ ಚಟ್ನಿ ಜೊತೆ ಈ ಡ್ರೈ ಗೋಬಿನ ತಿಂತಿದ್ರಂತೂ ಸಖತ್ ಟೇಸ್ಟಿಯಾಗೇ ಇರ್ತೈತಿ. ಇವತ್ತು ನಾನು ಈ ಡ್ರೈ ಗೋಬಿ ಮತ್ತು ಪುದೀನ ಚಟ್ನಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ. ಮೊದಲಿಗೆ ಈ ಡ್ರೈ ಗೋಬಿನ ಮಾಡೋದಕ್ಕೆ ಮೊದಲು ಗೋಬಿನ ಈ ರೀತಿ ಚೆನ್ನಾಗಿ ನೀಟಾಗಿ ಈ ರೀತಿ ಬಿಡಿಸಿ ಇಟ್ಕೋಬೇಕು. ಇವಾಗ ಒಂದು ಪಾತ್ರೆದಾಗ ನೀರು ಕಾಯೋದಕ್ಕಿಟ್ಟು ಅದಕ್ಕೆ ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ ನೀರು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು. ಈಗ ನೀರು ಚೆನ್ನಾಗಿ ಕಾದ್ಮ್ಯಾಗ ಇವಾಗ ಅದಕ್ಕೆ ನಾವು ಬಿಡಿಸಿಟ್ಕೊಂಡಿರೋಂಥ ಗೋಬಿನ ಹಾಕಿ ಇದನ್ನು ಒಂದ್ಸತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2 ನಿಮಿಷ ಈ ರೀತಿ ಬಿಸಿನೀರೊಳಗೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಬಿಸಿನೀರೊಳಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಈ ಗೋಬಿನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು. ಇವಾಗ ಈ ಡ್ರೈ ಗೋಬಿಗೆ ಒಂದು ಗ್ರೀನ್ ಚಟ್ನಿನ ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಒಂದು ಹಿಡಿಯಷ್ಟು ಪುದೀನಾನ ತೊಗೊಂಡಿನಿ. ಪುದೀನಾನ ಹಾಕೋಬೇಕು ಒಂದು ಮಿಕ್ಸರ್ ಜಾರ್ಗೆ. ಅದಾದಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ, ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಅಲ್ಲಿ ಒಂದು 2ರಷ್ಟು ಗ್ರೀನ್ ಚಿಲ್ಲಿನ ತೊಗೊಂಡಿನಿ. ಅದಾದಮೇಲೆ ಒಂದು 3ರಿಂದ 4ರಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಹಾಕೋಬೇಕು. ಅದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಅದಾದಮೇಲೆ ಒಂದು ಅರ್ಧ ಲೆಮನ್ ಜ್ಯೂಸನ್ನ ಹಾಕೋಬೇಕು. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೋಲ್ಡ್ ನೀರನ್ನ ಹಾಕಿ ಇದನ್ನ ಸ್ಮೂತಾಗಿ ಪೇಸ್ಟ್ನ ಮಾಡ್ಕೋಬೇಕು. ಪುದೀನ ರುಬ್ಬಿದ ತಕ್ಷಣ ಕಪ್ ಆಗ್ತೈತಿ. ಸೊ ಇದನ್ನು ಕೋಲ್ಡ್ ನೀರು ಹಾಕೋದ್ರಿಂದ ಈ ಗ್ರೀನ್ ಚಟ್ನಿ ಗ್ರೀನ್ ಆಗೇನೆ ಇರ್ತೈತಿ, ಸ್ವಲ್ಪನೂ ಕಪ್ ಆಗೋದಿಲ್ಲ. ಇವಾಗ ಈ ಗ್ರೀನ್ ಚಟ್ನಿನ ಒಂದು ಬೌಲ್ ಒಳಗೆ ತೆಗೆದು ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕು. ಇವಾಗ ಗೋಬಿನ ಮಾಡೋದಕ್ಕೆ ಒಂದು ಪಾತ್ರೆ ಒಳಗೆ ನಾವು ಇಟ್ಕೊಂಡಿರುವಂಥ ಗೋಬಿನ ಹಾಕಿ ಇವಾಗ ಇದಕ್ಕೆ ಒಂದು 2 ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನ ಹಾಕೋಬೇಕು. ಅದಾದಮೇಲೆ ಒಂದು 2 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನ ಹಾಕೋಬೇಕು. ಅದಾದಮೇಲೆ ಒಂದು 4 ಸ್ಪೂನ್ನಷ್ಟು ಇದಕ್ಕೆ ಕಾರ್ನ್ಫ್ಲೋರ್ನ ಹಾಕೋಬೇಕು. ಇದಕ್ಕೆ 1 ಟೀ ಸ್ಪೂನಷ್ಟು ನಾವು ಕೆಂಪು ಖಾರನ ಹಾಕೋಬೇಕು. ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದಕ್ಕೆ ಒಂದು 2 ಸ್ಪೂನಷ್ಟು ನಾವು ಇಟ್ಕೊಂಡಿರುವಂಥ ಪುದೀನ ಚಟ್ನಿನ ಹಾಕೋಬೇಕು. ಇದನ್ನು ಹಾಕಿ ಇದನ್ನು ನಾವು ಒಂದು ಸತಿ ಚೆನ್ನಾಗಿ ಡ್ರೈ ಮಿಕ್ಸ್ನ ಮಾಡ್ಕೋಬೇಕಾಗ್ತೈತಿ. ಒಂದು 2 ನಿಮಿಷ ಆದರೂ ಇದಕ್ಕೆ ನೀವು ರೆಡ್ ಚಿಲ್ಲಿ ಪೌಡರ್ ಬೇಕು ಅಂತಂದರೆ ನೀವು ಖಾರಕ್ಕೆ ತಕ್ಕಂತೆ ಹೆಚ್ಚು ಕೂಡ ಹಾಕ್ಬೋದು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನನಗೆ ಸಾಲ್ಟನ್ನು ಹಾಕೋಬೇಕು. ಇದೆಲ್ಲನೂ ಹಾಕಿ ಈ ರೀತಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ಹೋಗಬಾರ್ದು. ನಾವು ಡ್ರೈ ಗೋಬಿ ಮಾಡುವಾಗ ನೀರನ್ನ ಸ್ವಲ್ಪ ಕಡಿಮೆ ಹಾಕಬೇಕು. ನಾನು ತೊಗೊಂಡಿರುವಂಥ ಕಪ್ಪಿಂದ ಅರ್ಧ ಕಪ್ಪಷ್ಟು ನಾನು ಇಲ್ಲಿ ನೀರನ್ನ ಹಾಕೀನಿ. ಅಷ್ಟು ನೀರನ್ನ ಹಾಕಿ ಇದಕ್ಕೆ ಈ ರೀತಿ ಒಂದು ಸತಿ ಚೆನ್ನಾಗಿ ನಾವು ಒಂದು 5 ನಿಮಿಷ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಪ್ರತಿಯೊಂದು ಗೋಬಿಗೂ ಚೆನ್ನಾಗಿ ಅಂಟಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಗೋಬಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬಾರ್ದು. ಈಗ ಎಣ್ಣೆ ಕಾದ ನಂತರ ಇದೀಗ ನಾವು ಲೋ ಫ್ಲೇಮ್ ಒಳಗೆ ಗೋಬಿನ ಕರಿಯೋದಕ್ಕೆ ಹೋಗಬಾರ್ದು, ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ. ಸೊ ಇದನ್ನು ನಾವು ಹೈ ಫ್ಲೇಮಲ್ಲಿ ಇಟ್ಟು ಗೋಬಿನ ಹಾಕಬೇಕು. ಅದಾದಮೇಲೆ ನಾವು ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಇದನ್ನು ಗೋಲ್ಡನ್ ಕ್ರಿಸ್ಪಿಯಾಗಿ ಬರೋವರೆಗೂ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಗೋಬಿನ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಾಗ ಇವಾಗ ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡು ಗೋಬಿ ಮೇಲೆ ಹಾಕಿದ್ರೆ ಅಷ್ಟು ಟೇಸ್ಟಿಯಾಗೇ ಇರ್ತೈತಿ. ಈ ಬಿಸಿ ಬಿಸಿಯಾಗಿರೋ ಡ್ರೈ ಗೋಬಿ ಜೊತೆ ಟೀ ಕಾಫಿ ಇದ್ರೆ ಅಷ್ಟು ಟೇಸ್ಟಿಯಾಗಿರ್ತೈತಿ.
ಇದು ಗ್ರೀನ್ ಚಟ್ನಿ ಈರುಳ್ಳಿ ಜೊತೆ ತಿಂತಿದ್ರಂತೂ ಸಖತ್ ಟೇಸ್ಟಿಯಾಗೇ ಇರ್ತೈತಿ. ಈ ರೀತಿ ಗ್ರೀನ್ ಚಟ್ನಿ ಜೊತೆ ನೀವು ಒಂದ್ಸತಿ ಟ್ರೈ ಮಾಡಿರಿ. ನಾವು ಗೋಬಿನ ಯಾವಾಗಲೂ ಸಾಸ್ ಜೊತೆ ತಿಂತಿರ್ತೀವಿ, ಬಟ್ ಈ ರೀತಿ ಗ್ರೀನ್ ಚಟ್ನಿ ಜೊತೆ ತಿನ್ನೋದ್ರಿಂದ ಅಷ್ಟು ಟೇಸ್ಟಿಯಾಗಿರ್ತೈತಿ. ಈ ಗ್ರೀನ್ ಚಟ್ನಿ ಮತ್ತು ಡ್ರೈ ಗೋಬಿನ ನೀವು ಮನೆಯೊಳಗೆ ಒಂದ್ಸತಿ ಟ್ರೈ ಮಾಡಿರಿ. ಹೋಪ್ ಈ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗೈತೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಇದರಿಂದ ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ಫಸ್ಟ್ ನಿಮ್ಗೆ ಬರ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.